ಇದು ಗೋಶಾಲೆ ಸಾಮಾನ್ಯವಾಗಿ ಮಠ ಯಾವಾಗ ಹುಟ್ಟಿದೆ ಆವಾಗಿನಿಂದಲೂ ಈ ಗೋಶಾಲೆಗೆ ಇಲ್ಲಿ ಹರಗಾಪುರದ ಗೌಡರು ಒಂದು 100 ಎಕರೆ ಜಮೀನನ್ನು ದಾನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಮೂಲ ಉದ್ದೇಶ ಅಂದರೆ ಇಲ್ಲಿ ಗೋಶಾಲೆ ಚೆನ್ನಾಗಿ ಬೆಳಿಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಮಾಡಿದ್ದವರು. ಅದರ ಜೊತೆಗೆ ಅಂತಂತ ಹೇಳಿದರೆ ನಮ್ಮ ಕೃಷಿಯನ್ನು ಮಾಡಿಕೊಂಡ್ರು, ಇದನ್ನು ಮಾಡಿಕೊಂಡ್ರು. ಇದರಿಂದ ಉಪಯೋಗ ಅಂದರೆ ಮಠಕ್ಕೆ ಸಾಕಷ್ಟು ಸಗಣಿ ಉಪಯೋಗ ಭಾಳಷ್ಟಾಗಿದೆ. ನಾವು ರೈತರ ಮಠ ಇರೋದರಿಂದ ಸಾಕಷ್ಟು ಸಗಣಿ ಉಪಯೋಗ ಆಗಿದೆ, ಮೂತ್ರದ ಉಪಯೋಗ ಆಗಿದೆ. ಆವಾಗಿನಿಂದಲೇ ನಡೆದುಕೊಂಡು ಬಂದಂಥ ಒಂದು ವ್ಯವಸ್ಥೆಯಲ್ಲಿ ಈಗ 2010-11ರಲ್ಲಿ ಸರ್ಕಾರ ನಮಗೆ ಭಾಳಷ್ಟು ಹೆಲ್ಪ್ ಮಾಡ್ತು. ಸುಮಾರು ಪ್ರಾಣಿ ದಯಾ ಸಂಘದಿಂದ 22 ಲಕ್ಷ ರೂಪಾಯಿನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತು. ಅದರಲ್ಲಿ ಈ ಸೆಡ್ ಎಲ್ಲ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ರಾಜ್ಯ ಸರ್ಕಾರ 10 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತು. ಅದಕ್ಕೆ ಸಂಕೇಶ್ವರದಿಂದ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಇವೆಲ್ಲವೂ ದನಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿ ಆವಾಗ ಬರೀ 60-70 ಇರತಕ್ಕಂಥ ದನಗಳು ಈಗ 120-130 ತನಕ ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ಇದು ಸುಮಾರು ಇನ್ನೂ ಒಂದು 1000 ದನಗಳು ಆಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆ ಜನರಿಂದಲೂ ಸಹಕಾರ ತುಂಬ ಚೆನ್ನಾಗಿದೆ. ಹೊರಗಿನ ಜನ ಎಲ್ಲ ಮೇವು ಬೇಕು ಅಂದರೆ ಒಂದೊಂದು ಊರಿಗೆ 5 ಟ್ರ್ಯಾಕ್ಟ್ರು 6 ಟ್ರ್ಯಾಕ್ಟ್ರು 10 ಟ್ರ್ಯಾಕ್ಟ್ರು ತಂದು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಮೊನ್ನೆ ನಮ್ಮ ಮೇವು ಸುಟ್ಟರೆ 2 ದಿವಸದಲ್ಲಿ 200 ಟ್ರ್ಯಾಕ್ಟ್ರು ಮೇವು ಬರ್ತಕ್ಕಂಥ ಒಂದು ವ್ಯವಸ್ಥೆ ಬಂತು. ಅದರ ಜೊತೆಗೆ ಜನ ಬಂದು ಅವನು ಒಟ್ಟಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಈಗ 3 ಬಣವಿ ನಿಮಗೆ ಕಾಣ್ತಾವೆಲ್ಲ. ಆ 3 ಬಣವಿ 60 ಫುಟು 70 ಫುಟು ಉದ್ದಿರ್ತಕ್ಕಂಥ ಬಣವಿ 20 ಫುಟ್ ಎತ್ತರದ. ಇವೆಲ್ಲ 2 ವರ್ಷಕ್ಕೆ ಆಗ್ತಕ್ಕಂಥ ಮೇವನ್ನು ಸುಟ್ಟ ಮೇಲೆ ಜನರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಇನ್ನೊಂದು ಅಂತಂತ ಹೇಳಿದರೆ ನಮ್ಮ ಜನ ಭಾಳ ದೊಡ್ಡದು ಅಂತಂದರೆ ಈ ಜೈನ ಸಮಾಜದವರು ಹುಕ್ಕೇರಿ ತಾಲೂಕಿನಲ್ಲಿ ಒಂದು ಗೋಶಾಲೆ ಮಾಡಬೇಕಂತ ಮಾಡಿದ್ರು ಅವರು. ಆಮೇಲೆ ಯಾರೋ ಹೇಳಿದ್ರು ಅವ್ರಿಗೆ, ಅಜ್ಜಾರು ಗೋಶಾಲೆ ಮಾಡಿದ್ದಾರೆ ಇಲ್ಲಿ ಮೊದಲೇ ಇದೆ. ಇದು ಬಂದು ನೋಡಿದ ಮೇಲೆ ನಾವು ಮಾಡೋದು ಬೇಡ, ಅದೇ ರೊಕ್ಕ ಇಲ್ಲಿ ಕೊಡೋಣ ಅಂತಂಥೇಳಿ ಅವರು ಇದಕ್ಕೆ ಸಹಕಾರವನ್ನು ಕೊಟ್ಟದ್ರಿಂದ ತಿಂಗಳ 22,000 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅವರು. ಅವರೇ ಸ್ವತಃ ಬಂದಿದ್ದನ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ. ಈಗೆಲ್ಲ ಎಲ್ಲ ದೃಷ್ಟಿಯಿಂದಲೂ ಒಂದು ಗೋಶಾಲೆ ಭಾಳ ವ್ಯವಸ್ಥಿತವಾಗಿ ನಡೆಯುವಂಥ ವ್ಯವಸ್ಥೆ. ಇದು ಗೋಶಾಲೆಗಳು ಹೆಂಗೆ ಬೆಳೀತದೆ ಹಂಗೆ ನಮಗೆ ಗೌರ್ಮೆಂಟ್ ಗೊಬ್ಬರ ತೆಗೆದುಕೊಳ್ತಕ್ಕಂಥ ಯೂರಿಯಾ ಕಡಿಮೆ ಆಗಿದೆ. ಈಗ ದನಗಳಿಗೆ ಅವ್ರಿಗೆ ಬೇಕು ಅಂತಂದ್ರೆ ಆಕಳ ಕರ ಬೇಕು ಅಂತ ಮಠಕ್ಕೆ ಬರ್ತಾರೆ ಅವರು. ಅವ್ರದ್ದು ಅಡ್ರೆಸ್ ಎಲ್ಲ ಬರ್ಕೊಂಡು ಚೀಟಿ ಕೊಟ್ಟು ಕಳಿಸ್ತೀವಿ ಇಲ್ಲಿ. ಇವ್ರೇನು ಮಾಡ್ತಾರೆ, ಅವ್ರಿಗೆ ಆಕಳ ಕರ ಕೊಡ್ತಾರೆ. ಅದು ಕರು ಹಾಕಿದ್ರಂದ್ರೆ ಕರು ಹಾಕಿ ಹೆಣ್ಣುಗರು ಹಾಕಿದರೆ ಅವ್ರು ಇಟ್ಕೋಬೇಕು. ಹೋರಿ ಹಾಕಿದಂದ್ರೆ ಮಠಕ್ಕೆ ತಂದು ಬಿಡಬೇಕು. ಅದು ಅದು ಮಲಿ ಬಿಟ್ಟ ಮೇಲೆ, ಹಾಲು ಕುಡಿಯೋದು ಬಿಟ್ಟ ಮೇಲೆ ತಂದು ಮಠಕ್ಕೆ ಕೊಡಬೇಕು. ಈ ರೀತಿ ಒಂದು ಪ್ರಕರಣ ಅದು. ಯಾಕಂದರೆ ನಮಗೆ ದನಗಳು ಬೇಕಾಗ್ತಾವಲ್ಲ, ವರ್ಷ ಕೊಳ್ಳೋದು ಬೇಡ ಅಂಥೇಳಿ ಇವನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು, ಎತ್ತುಗಳನ್ನು ಉಪಯೋಗ ಮಾಡ್ಕೊಳ್ತ ವ್ಯವಸ್ಥೆಯನ್ನು ಮಾಡಿಕೊಳ್ತೀವಿ ನಾವೆಲ್ಲ. ಈಗ ಒಂದೇನಾಗಿದೆ, ಬೇರೆ ಕಡೆಯಿಂದ ಮಹಾರಾಷ್ಟ್ರದಿಂದಲೂ ನಮಗೆ ಬರ್ತಾವೆ, ವಯಸ್ಸಾದ ದನಗಳೆಲ್ಲ ಬರ್ತಾವೆ. ಅವು ತಂದು ಬಿಟ್ಟ ಮೇಲೆ ಹಂಗೆ ಬಿಡೋದಿಲ್ಲ. 2 ತಿಂಗಳಿಗೋ 3 ತಿಂಗಳಿಗೋ ಬಂದು ಚೆಕ್ ಮಾಡಿ ನೋಡಿ ಹೋಗ್ತಾರೆ, ಅದು ಮಾರಿದಾರೋ ಏನು ಮಾಡಿದಾರೋ ಅಂಥೇಳಿ. ಆ ದೃಷ್ಟಿಯಿಂದ ಮೊದಲಿಂದಲೂ ಅದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅವು ತೀರ್ಕೊಂಡು ಅಂದರೆ ಹೂಳಲಿಕ್ಕೂ ಸಹಿತ ಹಿಂದೆ ಜಾಗ ಅದ, ತೆಗೆದು ಬಿಟ್ಟಿವೆಲ್ಲ ಅಷ್ಟು. ಅವು ಎಲ್ಲ ರೆಡಿನೇ ಇದೆ ಎಲ್ಲ ಅಷ್ಟು. ಈ ಎಲ್ಲ ದೃಷ್ಟಿಯಿಂದಲೂ ಗೋಶಾಲೆ ಒಂದಿಷ್ಟು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಬಂದದೆಲ್ಲ ಅಷ್ಟು. ಕೆಳಗಿಂದ ನೀರು ತೊಗೊಂಡ್ಬಂದಿದ್ದೀವಿ, 2 ಕಿಲೋಮೀಟ್ರ್ ನೀರು ತೊಗೊಂಡು ಬಂದಿದ್ದೀವಿ. ಅದನ್ನು ಕೆಳಗೆ ಒಂದು ನಮ್ಮದು ಬಾವಿ ಇದೆ, ಆ ಬಾವಿಗೆ ಹೊಳೆಯಿಂದ ನೀರು ತೊಗೊಂಡು ಬಂದಿದ್ದೀವಿ. ಅದು ನೀರು ಸುತ್ತಾಡೋದ್ರಿಂದ ಅದು ಬಾವಿಯಲ್ಲಿ ಜೋಗಾಗಿ ನೀರು ಹೆಚ್ಚು ಬರ್ತದೆ. ಆ ನೀರನ್ನ ಈ ಕಡೆ ಶಿಫ್ಟ್ ಮಾಡಿಕೊಂಡು ದನಗಳಿಗೆ ಕುಡಿಯೋಕ್ಕೆ ನಮ್ಮ ಹೊಲಕ್ಕೆ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ತಪ್ಪಿದೆ, ಭಾಳಷ್ಟು ತಪ್ಪಿದೆ, ಭಾಳಷ್ಟು ತಪ್ಪಿದೆ. ಎಲ್ಲ ರೆಡಿಯಾಗಿದೆ, ಎಲ್ಲ ಪೊಲೀಸರು ತಂದು ಬಿಡ್ತಾರೆ ಇಲ್ಲ ಅಷ್ಟು. ಮತ್ತು ಇಲ್ಲಿ ಎಕ್ಸಸ್ ಆತಂದ್ರೆ ಮತ್ತು ಬೇರೆ ಕಡೆಗೆ ಎಲ್ಲರ ಗೋಶಾಲೆ ಇತ್ತಂದ್ರೆ ಅಲ್ಲಿ ತೊಗೊಂಡೋಗಿ ಅಲ್ಲಿ ಬಿಡ್ತಾರೆ. ಹೀಗೆಲ್ಲ ಎಲ್ಲರೂ ಕೂಡ ಸಹಕಾರದಿಂದ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇಟ್ಕೊಂಡೋದೆಲ್ಲ ಅಷ್ಟು. ಸಾವಯವವನ್ನು ನಮ್ಮ ದೇಸಾಯಿ ಅಂತಂಥೇಳಿ ಬೆಳಕ್ಯಾಳ ದೇಸಾಯಿ ಅಂತ ಒಬ್ಬರಿದ್ದಾರೆ, ಅವರು ಮಾರ್ಗದರ್ಶನವನ್ನು ಮಾಡಿದರು. ಅವರು ಪಂಜಾಬ್ ಎಲ್ಲ ಹೋಗಿ ನೋಡಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ, ನೀವು ಮಠದಲ್ಲಿ ಮಾಡಿದರೆ ಭಕ್ತರು ಎಲ್ಲರೂ ಮಾಡ್ತಾರೆ, ಮಾಡಿರಿ ಅಂತ ಹೇಳಿರೋರು. ಅದಕ್ಕೆ ಅವ್ರು ಹೇಳಿದ ಪ್ರಕಾರನೇ ಮಾಡಿದ್ವಿ ನಾವು. ಅದಕ್ಕೆ 1 ಎಕರೆ 8 ಗುಂಟೆಯನ್ನು ಮಾತ್ರ ಮಾಡಿಸಿರು ಮೊದಲಿಗೆ ಅವರು. ಆ 1 ಎಕರೆ 8 ಗುಂಟೆ ಒಳಗೆ ಮೊದಲಿಗೆ ನಾವು ಉದ್ದು ಹಾಕಿದ್ವು, ಸಾವಯವ ಎಲ್ಲ. ಅದು ಇದೇ ಗೊಬ್ಬರನೇ ತೊಗೊಂಡೋಗಿ ಹಾಕಿ ಸಾವಯವದಲ್ಲಿ ಮಾಡಿದ್ದು. ಭಾಳ ಚಲೋ ಬಂತು, ರೇಟು ಚಲೋ ಬಂತು ಅದಕ್ಕೆ. ಅದಾದಮೇಲೆ ಕಬ್ಬು ಹಾಕ್ಸಿದ್ರು ಅವರು. ಕಬ್ಬು ಹಾಕಿಸಿ ಒಂದು 4 ಫುಟು 5 ಫುಟು ಬಂದ ಮೇಲೆ, 4 ಫುಟ್ ಬಂದ ಮೇಲೆ ಅದ್ರಾಗ ಮತ್ತು ಅವರು ಅರಿಶಿನ ಹಾಕ್ಸಿದ್ರು. ಅರಿಶಿನ ಹುಟ್ಟಿ ಸ್ವಲ್ಪ ದೊಡ್ಡದಾದ ಮೇಲೆ ಅದರೊಳಗೆ ಮತ್ತು ಉಳ್ಳಾಗಡ್ಡಿ ಹಾಕ್ಸಿದ್ರು. ಇಲ್ಲಿ ಹೇಳ್ತಕ್ಕಂಥ ಅಂತಂದ್ರೆ ನೀರು ಒಂದೇ, ಗೊಬ್ಬರ ಒಂದೇ, 3 ಬೆಳೆ ಬಂದು ನಮಗೆ ಒಂದೇ ಜಾಗದಲ್ಲಿ 3 ಬೆಳೆ ಬಂದು. ನಾವು ಖರ್ಚು ಮಾಡಿದ್ದು 1 ಎಕರೆ 8 ಗುಂಟೆಗೆ 65,000 ರೂಪಾಯಿ ನಾವು ಖರ್ಚು ಮಾಡಿದ್ದು. ನಮಗೆ ನೆಟ್ ಅದರಿಂದ ಉದ್ದು ಎಲ್ಲ ಹಿಡಿದು ಇನ್ಕಮ್ ಬಂದಿದ್ದು 2,03,000 ರೂಪಾಯಿ. ಅಂದರೆ ಎಷ್ಟು ಉಳಿತಾಯ, ಖರ್ಚು ತೆಗೆದು ಇಷ್ಟು ಉಳಿತಾಯ ಆಯ್ತು ನಮಗೆ. ಸಾವಯವದಲ್ಲಿ ಚಲೋ ಉಳಿತಾಯ ಇದೆ. ಅದನ್ನು ಬೆಲ್ಲ ಮಾಡಿದ್ವು, ಆಮೇಲೆ ಪೌಡ್ರು ಮಾಡಿದ್ವು. ಪೌಡ್ರು ಚೆನ್ನಾಗಿ ಬಂತು ಅದರದ್ದು ಎಲ್ಲ ಅಷ್ಟು. ಆದರೆ ಬೆಲ್ಲ ಮಾಡೋರು ಸಿಗಬೇಕು ನಮಗೆ, ಅದು ಭಾಳ ಮುಖ್ಯ. ಅವರೇ ಸಿಗೋಲ್ರಿ ನಮಗೆ. ಅವ್ರು ಸಿಕ್ಕರೆ ಸಾವಯವಕ್ಕೆ ಒಳ್ಳೆ ಅನುಕೂಲಗಳಿದಾವೆ.
ಅದರಿಂದ ಈ ಗೋಶಾಲೆಯಿಂದನೂ ನಮಗೆ ಗೊಬ್ಬರ ಸಾಕಷ್ಟು ಸಿಕ್ಕೋದು ಮಾಡ್ಲಿಕ್ಕೆ ಅನುಕೂಲ ಆಗಿದೆ. 113-14 ಹಸುಗಳು ಇದಾವೆಲ್ಲ. ಹಾಂ, ಎಲ್ಲ ದೇಸಿ ಆಕಳುಗಳು. ಗೀರ್ ಅಂತಂದು 2 ಇದಾವೆ. ಉಳಿದವೆಲ್ಲ ಊರಲ್ಲಿ ಬೇಡಾದವೆ ತಂದು ಬಿಡ್ತಾರೆಲ್ಲ ಅಷ್ಟು ಇಲ್ಲಿ.